ಡ್ರೈವ್ ಅನ್ನ ಮಾಡ್ತಾ ಇದೀವಿ. ಡ್ರಗ್ ಅನ್ನ ತಗೊಂಡಿದ್ದಂಗೆ, ಆಮೇಲೆ ಡ್ರಗ್ ಪೆಡ್ಲರ್ಗಳು, ಡ್ರಗ್ ಯೂಸರ್ಗಳನ್ನ ಆ ಏರಿಯಾದಿಂದ ಸ್ವಲ್ಪ ಅವ್ರಗಳಿಗೆ ವಾಚ್ ಮಾಡಿ ಪೊಲೀಸ್ ಅವ್ರಿಗೆ ಮಾಡ್ತಾ ಇದೀವಿ. ಕಳೆದ 2 months ಇಂದ ಕೊಡಗೇಳಿ, ವಿರೂಪಾಕ್ಷಪುರ, ತಿಂಡ್ಲು, ಕೆನರಾ ಬ್ಯಾಂಕ್ ಲೇಔಟ್, ಶಾಖಾ ನಗರ, ಟಾಟಾ ನಗರ, ದೇವಿ ನಗರ, ಈ ಎಲ್ಲಾ ಕಡೆ ನಮ್ಮ ಡ್ರಗ್ ಫ್ರೀ ಡ್ರೈವ್ ಅನ್ನ ಮಾಡ್ತಾ ಇದೀವಿ. ಎಲ್ಲೇ ಆದ್ರೂ ಈ ಡ್ರಗ್ ಪೆಡ್ಲರ್ಗಳು, ಡ್ರಗ್ ಯೂಸರ್ ಸಿಕ್ಕರೆ ಪೊಲೀಸ್ ಅವ್ರಿಗೆ ಇಂಟಿಮೇಟ್ ಮಾಡಿ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾ ಇದೀವಿ. ರೋಡ್ ಡಿಸಿಪ್ಲಿನ್ ಇಲ್ಲ, ಟ್ರಾಫಿಕ್ ಡಿಸಿಪ್ಲಿನ್ ಇಲ್ಲ, ಟ್ರಾಫಿಕ್ ಅವ್ರಿಗೆ ಹೇಳಿ ಏನೋ ಟ್ರಾಫಿಕ್ ಸೈನ್ಸ್ ನ ಪ್ಲಾಂಟ್ ಮಾಡ್ತಾ ಇದೀವಿ. ಆಮೇಲೆ ನ್ಯೂಸೆನ್ಸ್ ಮಾಡೋರ್ ಬಗ್ಗೆ ವಿಡಿಯೋಗಳನ್ನ ಮಾಡಿ ವಿ ಆರ್ ಶೇರಿಂಗ್ ಇನ್ ದ ಗ್ರೂಪ್ಸ್. ಆಮೇಲೆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ಮಕ್ಕಳನ್ನ, ಈ ತರ ಒಂದು ಕಳೆದ 2 ತಿಂಗಳಿಂದ ವಿ ಹ್ಯಾವ್ ಬಿನ್ ಡೂಯಿಂಗ್ ಎ ವೆರಿ ಬಿಗ್ ಡ್ರೈವ್ ಇನ್ ಅವರ್ ಏರಿಯಾ. ಆಟೋ ಅವರು ಚಾಕು ಚುರಿ ಹಿಡ್ಕೊಂಡು ಓಡಾಡ್ತಾ ಇದ್ರು, ಅವರು ಕೂಡ ಕಾನೂನು ರೀತಿ ಕ್ರಮ ಜರುಗಿಸಿ ಕೊಡಗೇಳಿ ಪೊಲೀಸ್ ಸ್ಟೇಷನ್ಗೆ ಹೇಳಿದ್ವಿ. ಇವತ್ತು ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡ್ಲರ್ಗಳು, ಕೆಲವು ಡ್ರಗ್ ಯೂಸರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಮೇಲೆ ಆಕ್ರಮಣ ಮಾಡಿದರು. ಸುಮಾರು ಬೆಳಗ್ಗೆ 8 ಗಂಟೆಗೆ ನಮ್ಮ ವಿರೂಪಾಕ್ಷಪುರದ ಆರ್ಚ್ ಬಳಿ ಒಂದು ನಮ್ಮ ಕಾಂಪ್ಲೆಕ್ಸ್ ಇದೆ. ಆ ಕಾಂಪ್ಲೆಕ್ಸ್ ಎದುರುಗಡೆ ಇದನ್ನ ಏನೋ ಯಾವುದೋ ದೇವರನ್ನ ಕುಂಡಿಸ್ಬೇಕು ಅಂತ ರೋಡ್ ಬ್ಲಾಕ್ ಮಾಡಿದ್ದಾರೆ. ನಾನು ಅಲ್ಲಿ ಬಂದು ಪೊಲೀಸ್ ಅವ್ರು ಫೋನ್ ಮಾಡಿ ಇದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅಲ್ಲಿ ಇಲ್ಲ, ಪರ್ಮಿಷನ್ ಏನು ತಗೊಂಡಿಲ್ಲ ಅವರು. ಆದ್ರೂ ಆ ಎಂಟೈರ್ ರೋಡ್ ಅನ್ನ ಬ್ಲಾಕ್ ಮಾಡಿ ಇಟ್ಟಿದ್ರು. ನಮ್ಮ ಕಾಂಪ್ಲೆಕ್ಸ್ ಬಂದು ಕೇಳಿದ್ರೆ, ಸರ್ ಇವರೆಲ್ಲ ಡ್ರಗ್ ಡೀಲರ್ಗಳು, ನಮ್ಮ ಹತ್ರ ಎಲ್ಲ ಅಣ್ಣಮ್ಮ ಇಡ್ತೀವಿ ಅಂತೇಳಿ 10,000 ಕೊಡು, 20,000 ಕೊಡು, 50,000 ಕೊಡು ಅಂತ ನಮ್ಮ ಮೇಲೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಅಣ್ಣಮ್ಮನ ಕುಣ್ಸಕ್ಕೆ, ಅಣ್ಣಮ್ಮ ದೇವಿ ಹೆಸರಲ್ಲಿ ಡ್ರಗ್ ಡೀಲರ್ಗಳು, ಕೊಡಗೇಳಿ ವಿರೂಪಾಕ್ಷಪುರದ ಡ್ರಗ್ ಡೀಲರ್ಗಳು, ಆಮೇಲೆ ಕೆಲವು ಜಿಮ್ ಓನರ್ಗಳು, ಅವನ್ ಯಾರೋ ಐ ಥಿಂಕ್ ಸಿದ್ದು ಯಾದವ್ ಅಂತೆ, ಅವನು ಕೂಡ ಅವನ ಜಿಮ್ ಅಲ್ಲಿ ಈ ಡ್ರಗ್ ಡೀಲರ್ಗಳು ಬಾಡಿ ಬಿಲ್ಡಪ್ ಮಾಡ್ತಾರಂತೆ. ಈ ಬಾಡಿ ಬಿಲ್ಡರ್ಗಳು ಇವರೆಲ್ಲ ಸೇರ್ಕೊಂಡಲ್ಲಿ ಅಣ್ಣಮ್ಮನ ಇಡೋದು ನೋಡ್ರಿ ಯಾವ ಮಟ್ಟಕ್ಕೆ ಬಂತ್ರಿ ದೇವ್ರು. ನಮ್ಮ ಹಿಂದುತ್ವ ದೇವ್ರುಗಳು ಡ್ರಗ್ ಡೀಲರ್ಗಳು ಅಣ್ಣಮ್ಮನ್ ತಗೊಂಡ್ಬಂದು ಇಡೋ ಮಟ್ಟಕ್ಕೆ ಇವತ್ತು ಬಂದಿದೆ. ಅದನ್ನ ಸುತ್ತಮುತ್ತ ಇರೋ ಅಂಗಡಿಗಳವರೆಲ್ಲ ಹೇಳಿದ್ರು, ಸರ್ ನಮಗೆ 5,000 ಕೊಡಿ, 10,000 ಕೊಡಿ, ಇಲ್ಲ ನಿಮ್ಗೆ ಧಮಕಿ ಆಗ್ತಿ. ಅಲ್ರಿ, ಡ್ರಗ್ ಡೀಲರ್ಗಳು ಅಣ್ಣಮ್ಮನ್ನ ಇಟ್ಬಿಟ್ಟು ರೋಡ್ ಬ್ಲಾಕ್ ಮಾಡಿದ್ರೆ, ಪ್ರಶ್ನೆ ಮಾಡಿದ್ರೆ, ಅದು 40 ಜನ ಬಂದು ನಮ್ಮ ಚಾಕು ಅಂತ ಅವ್ರ ಮನೆ ಹತ್ರ ಇದ್ದೆ. ಆಮೇಲೆ ವಿಡಿಯೋ ಮಾಡಿದ್ವಿ, ವಿ ಆಲ್ ಡಿಡ್ ಎ ವಿಡಿಯೋ. ಅಷ್ಟೊತ್ತಿಗೆ ಥ್ಯಾಂಕ್ ಗಾಡ್ ನಮ್ ಗನ್ ಮ್ಯಾನ್ ಇರ್ಲಿಲ್ಲ, ಮನೆಯಲ್ಲಿದ್ರು. ಇವತ್ತು ಅವರ ದೃಶ್ಯ ಚೆನ್ನಾಗಿದೆ, ಗನ್ ಮ್ಯಾನ್ ಇರ್ಲಿಲ್ಲ. ಖಂಡಿತವಾಗಿ ಇವತ್ತೇನಾದ್ರೂ ಗನ್ ಮ್ಯಾನ್ ಇದ್ದಿದ್ರೆ ಈ 40 ಜನರದಲ್ಲಿ ಒಂದಷ್ಟು ಜನಕ್ಕೆ ಗುಂಡಂತೂ ಬೀಳ್ತಾ ಇತ್ತು ಸೆಲ್ಫ್ ಡಿಫೆನ್ಸ್ ಅಲ್ಲಿ. ವಿ ವುಡ್ ನಾಟ್ ಥಾಟ್ ಎ ಸೆಕೆಂಡ್ ಟೈಮ್. 2ನೇ ಬಾರಿ ಯೋಚನೆ ಮಾಡ್ತಾ ಇರ್ಲಿಲ್ಲ. ಸೆಲ್ಫ್ ಡಿಫೆನ್ಸ್ ಅಲ್ಲಿ 40 ಜನರಲ್ಲಿ ಒಂದಷ್ಟು ಜನಕ್ಕೆ ರಿವಾಲ್ವರ್, ನಮ್ಮ ಗನ್ ಮ್ಯಾನ್ ಅಂತೂ ಗುಂಡಂತೂ ಆಗ್ತಾ ಇದ್ರು. ಅದ್ರಲ್ಲಿ ಏನು 2ನೇ ಮಾತಿಲ್ಲ. ಅವರ ಅದೃಷ್ಟಕ್ಕೆ ಗನ್ ಮ್ಯಾನ್ ಇವತ್ತು ಬೆಳಗ್ಗೆ ನಾನು ಎಬ್ಬರಿಸಿರ್ಲಿಲ್ಲ ನಮ್ಮ ಗನ್ ಮ್ಯಾನ್ಗಳಿಗೆ, ಹಂಗೆ ವಾಕಿಂಗ್ ಅಲ್ಲಿ ಹೋಗಿದ್ದೆ. ದಿಸ್ ಇಸ್ ವಾಟ್ ಈಸ್ ಹ್ಯಾಪನ್ಡ್. ಅಂಡ್ ಈ 40 ಜನನು ಡ್ರಗ್ ಮಾಫಿಯಾ, ಡ್ರಗ್ ನ ಸೇವನೆ ಮಾಡ್ತಾರೆ, ಡ್ರಗ್ ಡೀಲರ್ಗಳು ಏರಿಯಾದಲ್ಲಿ, ವಿರೂಪಾಕ್ಷಪುರ, ಕೊಡಗೇಳಿನಲ್ಲಿ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಬಿಜೆಪಿಯ ಡಿಫೀಟೆಡ್ MLA ಕ್ಯಾಂಡಿಡೇಟ್ ತಮ್ಮೇಶ್ ಗೌಡನ ಸಪೋರ್ಟ್ ಇದೆಯಂತೆ. ಈ ಅಟ್ಯಾಕ್ ಅಲ್ಲಿ ಬಿಜೆಪಿಯ ತಮ್ಮೇಶ್ ಗೌಡ ಅವ್ರ ಹುಡುಗರೇ ಅಂತ ಅಟ್ಯಾಕ್ ಮಾಡಿದ್ದು. ಆಮೇಲೆ ಕೊಡಗೇಳಿಯ ಸಾಕಷ್ಟು ಹುಡುಗರು ಇವರು ನನಗೆ ಗೊತ್ತಿರೋರೆ, ಅಂದ್ರೆ ಇವ್ರ ತಂದೆ ತಾಯಿಗಳು ನನ್ಗೆ ಗೊತ್ತು. ಅಭಿ ಅಂತೆ, ಕಣ್ಣಪ್ಪನ ಮುನ್ರಾಜ. ಕಣ್ಣಪ್ಪನವರು ಮುನ್ರಾಜ, ಲೇ ಎಂತ ಮಗನ್ ಎತ್ತಿದ್ಯಲೇ, ಹಾಲ್ಕಟ್ ನಿನ್ನ ಮಗ ಒಬ್ಬ ಡ್ರಗ್ ಡೀಲರು ಅಟ್ಯಾಕ್ ಮಾಡಕ್ ಬರ್ತಾನಲ್ಲೋ, ನೀನ್ ನೋಡಿದ್ರೆ ಲಿವರ್ ಹೋಗ್ಬಿಟ್ಟಿದೆ, ಸ್ಪ್ಲೀನ್ ಹೋಗ್ಬಿಟ್ಟಿದೆ ನನಗೆ ಅಂತ. ಕೊಡಗೇಳಿಯ ಕಣ್ಣಪ್ಪನವರ ಮುನ್ರಾಜನ ಮಗ ಅಭಿ ಅಂತೆ, ಅವನು ಬಾಡಿ ಬಿಲ್ಡ್ರು. ಏನೆಲ್ಲ 6 ಪ್ಯಾಕ್ ಹಾಕೊಂಡು ಅವನದೇ ವಿಡಿಯೋ ಹಾಕಿರೋದು. ವಿಡಿಯೋ ಹಾಕೊಂಡು ಹೊಡೆದು ಬಿಡ್ತೀನಿ ಮಾಮಲೇ, ಅದಕ್ಕೆಲ್ಲ ಭಯ ಬೀಳಲ್ಲ ನಾನಲ್ಲೇ. ನಿಮ್ಮ ಅದೃಷ್ಟ ಚೆನ್ನಾಗೈತೆ. ಇವತ್ತು ಗನ್ ಮ್ಯಾನ್ ಇರ್ಲಿಲ್ಲ, ಇಲ್ಲ ಅಂದಿದ್ರೆ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸೋದು. ನಾವ್ಯಾರು ಅಷ್ಟು ಅಮಾಯಕರು ಅಲ್ಲ. ಓಕೆ, ನಮಗ್ ಗೊತ್ತಿದೆ, ನಮ್ಮ ಪ್ರಾಣಕ್ಕೇನೋ ಕುತ್ತು ಬಂದ್ರೆ
ಗನ್ ಮ್ಯಾನ್ಗಳು ಜೊತೆಲಿ ಇಟ್ಕೊಂಡಿದ್ದೀವಿ, ಗುಂಡಂತೂ ಹಾಕಿ ಹಾಕ್ತಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲಿ. ವಿ ಡೋಂಟ್ ಕೇರ್, ವಿ ಡೋಂಟ್ ಮೈಂಡ್ ಫೈರಿಂಗ್ ಅಟ್ ದೆಮ್. ಇವತ್ತು ಗುಂಡಿನ ಶಬ್ದ ಕೇಳಬೇಕಾಗಿತ್ತು, ಅವರ ಅದೃಷ್ಟ ನಾನು ಗನ್ಮೆನ್ ಕರ್ಕೊಂಡು ಹೋಗಿರ್ಲಿಲ್ಲ. ಗನ್ಮೆನ್ ಕರ್ಕೊಂಡು ಹೋಗಿದ್ರು ನೋಡಿ 40 ಜನ ದಾಂಡಿಗರು, ಡ್ರಗ್ ಡೀಲರ್ಗಳು. ಆಮೇಲೆ ಇವನು ಸಿದ್ದು ಯಾದವ್ ಅಂತ ಕಣ್ಣಪ್ಪನ ಕೊಡುಗೆಯಲ್ಲಿ ಕಣ್ಣಪ್ಪನವರ ಮುನ್ರಾಜನ್ ಮಗ. ಮುನ್ರಾಜ ಲೇ, ಎಂತ ಮನೆ ಹಾಳಲೇ ನಿನ್ ಮಗ ಲೇ, ಬಂದ್ ಅಟ್ಯಾಕ್ ಮಾಡ್ತಾನಲ್ಲ, ಡ್ರಗ್ ಡೀಲರ್ ಅಂತಲ್ವೇನವನು? ಲೇ ಮುನ್ರಾಜ, ಡ್ರಗ್ ಡೀಲರ್ ಅಂತ ನಿನ್ ಮಗ ಅಭಿ ಅಭಿ ಕಣ್ಣಪ್ಪ ಮುನ್ರಾಜ. ಇನ್ನೊಬ್ಬ ಏವನ್ನು ನಾಗರಾಜ್ ಅಂತೆ, ನಾಗರಾಜು ಸನ್ ಆಫ್ ಜಗದೀಶು, ಯಾದಗಿರಿ ಅವನು. ಇವನು ಏರಿಯಾದಲ್ಲಿ ಅದ್ಯಾವುದೋ ಒಂದು ಜಾಗ, ಸರ್ಕಾರಿ ಜಾಗದಲ್ಲಿ ಒಂದ್ 40 ಜನ ಗುಡ್ಸ್ಲ ಹಾಕೊಂಡು ಇವನು ಯಾರಿಗಾರು ಹೊಡಿಬೇಕಾ ಬಡಿಬೇಕಾ ಅಂತ. ನೋಡ್ರಿ, ನೆನ್ನೆ ಮುನಿರತ್ನ RR ನಗರದಲ್ಲಿ ಯಾರೋ ಉತ್ತರ ಕರ್ನಾಟಕ JCB ಹೊಡೆದಾಕ್ರೆ ನಾನು ಹೋಗಿ ರಕ್ಷಣೆ ಮಾಡಿದೆ. ಇವನ್ ಯಾರೋ ನಾಗರಾಜ ಅಂತೆ, ಕೊಡಗೇಳಿ ಕೆರೆ ಹತ್ರ ಅಡ್ಡ ಹಾಕೊಂಡು ಇವನು ಕೂಡ 40 ಜನರಲ್ಲಿ ಯಾದಗಿರಿಯವನು, ಯಾದಗಿರಿಯ ನಾಗರಾಜ ಅವನೇ ಕರ್ಕೊಂಡ್, ಅವನು ಕೂಡ ಡ್ರಗ್ ಡೀಲರ್ ಅಂತೆ. ಆರ್ಟಿಸ್ಟ್ ಅಂತ ಹೇಳ್ಕೊಂಡು ಡ್ರಗ್ ಅನ್ನ ಮಾರಾಟ ಮಾಡ್ತಾರೆ ಇವರು. ಇದು ವಿರೂಪಾಕ್ಷಪುರ ಕೊಡಗೇಳಿಯ ಬಹುದೊಡ್ಡ ಡ್ರಗ್ ಜಾಲತಾಣ. ಜೊತೆನಲ್ಲಿ ಇಲ್ಲಿ ಒಂದಷ್ಟು ಭೂ ಮಾಫಿಯಾ. ಇವನು ಮುತ್ತುರಾಜ್ ಇವರಪ್ಪ ಕಣ್ಣಪ್ಪ ನಾಗರಾಜ್ ಅಂತ. ಇವನು NTA ಯಾರೋ ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಹೊಡೆದು ಸತ್ತೋಗಿ ಮರ್ಡರ್ ಕೇಸಲ್ಲಿ ಕಣ್ಣಪ್ಪನವರ ನಾಗರಾಜ, ಕೊಡಗೇಹಳ್ಳಿ ಕಣ್ಣಪ್ಪನವರ ನಾಗರಾಜ ಮರ್ಡರ್ ಕೇಸಲ್ಲಿ ಅವನ ಮಗ ಇವನು ಮುತ್ತುರಾಜ್ ಅಂತ. ನೋಡ್ರಿ, ರಾಜ್ಕುಮಾರ್ ಹೆಸರು ಇಟ್ಕೊಂಡು ಮರ್ಡರ್ ಕೇಸಲ್ಲಿ ಇದ್ದಾನೆ. ಇವನು ಕೂಡ ನಮ್ಮನ್ನ ಅಟ್ಯಾಕ್ ಮಾಡ್ದ. ಅವ್ರ ಅದೃಷ್ಟ ಚೆನ್ನಾಗಿದೆ, ಇವತ್ತು ನಮ್ಮ ಗನ್ಮೆನ್ ಕರ್ಕೊಂಡೋಗಿರ್ಲಿಲ್ಲ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಗುಂಡಿನ ಸದ್ದು ಇಡೀ ಕರ್ನಾಟಕಕ್ಕೆ ಕೇಳಿಸ್ತಾ ಇತ್ತು. ಓಕೆ, ಆಮೇಲೆ ಸಾಮಾಂತಳ್ಳಿ ಅವರು ಆಂಜಿನಪ್ಪನ ಮೊಮ್ಮಗ, ಮುನ್ರಾಜನ್ ಮಗ ಅಂತೆ. ಏನೋ ಸೀಡ್ಲೆಸ್ ಅಂತೆ ಅವನ ಹೆಸರು, ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೀಡ್ಲೆಸ್ ಸಾಮಂತಳ್ಳಿ ಅವ್ರ ಮುನ್ರಾಜನ್ ಮಗ ಅಂತೆ. ನೋಡ್ರಿ ಹೆಸರು ಹೆಂಗಿದೆ, ಸೀಡ್ಲೆಸ್ ಅಂತೆ. ಅವನು ಸೀಡ್ಲೆಸ್ ಅಂದ್ರೆ ಅಡ್ಡ ಹೆಸರು, ನನಗೆ ಅವ್ನ ನಿಜವಾದ ಹೆಸರು ಗೊತ್ತಿಲ್ಲ. ಯಾರೋ ಅಣ್ಣ ಇವನು ಸೀಡ್ಲೆಸ್ ಅಂದ್ರು, ಏನೋ ಅವನು. ಆಮೇಲೆ ಜಿಮ್ ಸಿದ್ದು ಯಾದವ್ ಅಂತ ಇವನೊಬ್ಬ ತನ್ನ ಜಿಮ್ ಅಲ್ಲಿ ಸಾಕಷ್ಟು ಡ್ರಗ್ ನ ತಗೊಂಡವರು. ಆಮೇಲೆ ಡ್ರಗ್ ಡೀಲರ್ಗಳು ಬರ್ತಾರಂತೆ. ಈಸ್ ದ ಕಿಂಗ್ ಪಿನ್ ಅಂತಾರೆ. ಈಗ ತನಿಖೆ ಆಗ್ಬೇಕು. ಇವನು ಸಿದ್ದು ಯಾದವ್ ಡ್ರಗ್ ಕಿಂಗ್ ಪಿನ್ ಅಂತ ಹೇಳ್ತಾ ಇದಾರೆ, ಗೊತ್ತಿಲ್ಲ. ಪೊಲೀಸವ್ರಿಗೆ ಕೊಟ್ಟಿದೀವಿ. ಆಮೇಲೆ ಗಾಣಿಗಿರು ಪೆಟ್ರೋಲ್ ಬಾಬು ನೋಡ್ರಿ ಹೆಸರು ಹೆಂಗಿದೆ, ಪೆಟ್ರೋಲ್ ಬಾಬು ಅಂತೆ. ಆಮೇಲೆ ಸೀಡ್ಲೆಸ್ ಅಂತೆ. ಆಮೇಲೆ ಕಣ್ಣಪ್ಪನೂರು ಅಭಿ ಅಂತೆ. ಆಮೇಲೆ ಜಿಮ್ ಸಿದ್ದು ಯಾದವ್. ಏನ್ರಿ ಇವೆಲ್ಲ ಹೆಸರು? ನಿಜವಾಗ್ಲೂ ಹೇಳ್ತೀನಿ, ದಿಸ್ ಇಸ್ ಸಮಥಿಂಗ್ ರಿಯಲಿ ನ್ಯೂ ಸೆನ್ಸ್. ಇವತ್ತು ಕಾಲೇಜ್ಗೆ ಹೋಗಿ ಒಂದಷ್ಟು ವ್ಯವಹಾರ ಮಾಡಿ, ಇವನು ಕಣ್ಣಪ್ಪನವರ ನಾಗರಾಜ್ ಮಗ, ಇವನು ಭೂ ಮಾಫಿಯಾ ಅಂತೆ. ಏರಿಯಾದಲ್ಲಿ ಕಾಂಪೌಂಡ್ಗಳು ಹಾಕೋದು, ಸೈಟ್ಗಳನ್ನ ಕಬ್ಜಾ ಮಾಡೋದು, ಮರ್ಡರ್ಗಳು ಮಾಡೋದು. ಇವನು ಮರ್ಡರ್ ಕೇಸಲ್ಲಿ ಇದ್ದಾನೆ. ಇವನು ಕೂಡ ಬೆಳಗ್ಗೆ ಅಟ್ಯಾಕ್ ಮಾಡಕ್ಕೆ ಇವನೇ ಅಂತ ಆರ್ಗನೈಸ್ ಮಾಡಿದ್ದು. ಆಮೇಲೆ ಬಿಜೆಪಿಯ ತಮೇಶ್ ಗೌಡ, ನಿನಗೊಂದು ಗಿಫ್ಟ್ ಕಾದಿದೆ ಕಣಲೇ, ನಿನಗೆ ಗಿಫ್ಟ್ ಕಾದಿದೆ. ಯಡಿಯೂರಪ್ಪನ ಶಿಷ್ಯ ನಿಮ್ಮ ಹುಡುಗರೇ ಅಂತೆ ಅವರೆಲ್ಲ. ಅವರು ಏನೋ ತಮೇಶ್ ಗೌಡ, ರೌಡಿ ಏನೋ ನೀನು, ರೌಡಿ ಹುಡುಗರನ್ನ ಕರೆಸ್ತೀಯಾ? ನಿನಗೆ ವೆರಿ ಶಾರ್ಟ್ಲಿ ಒಂದು ಗಿಫ್ಟ್ ಕಾದಿದೆ. ಹೆಂಗಿರುತ್ತೆ ಅಂತಂದ್ರೆ, ನೀನು ಹುಟ್ಟಿದ್ದನ್ನ ನಾಪ್ಸ್ಕೊಬೇಕಲ್ಲೇ ತಮೇಶ್ ಗೌಡ. ಎಲ್ಲ ನಿನ್ ಶಿಷ್ಯಂದ್ರಂತೆ ಅವರು. ನಿಂದು ಪ್ರೇರೇಪಣೆ ತಂದೆ ಇವತ್ತು ಅಟ್ಯಾಕ್ ಅಲ್ಲಿ. ಯಾಕಲ್ಲಿ ಊರಿಂದ ಊರಿಗೆ ಬಂದು ನಮ್ಮ ಬ್ಯಾಟ್ರಾಂಪುರ ಕಾನ್ಸ್ಟಿಟ್ಯೂನ್ಸಿ ಬಿಜೆಪಿ ಟಿಕೆಟ್ ತಗೊಂಡು ಏನೋ ಯಡಿಯೂರಪ್ಪನ ಬಕೆಟ್ ಅಂತ ನಿಂಗೆ ಟಿಕೆಟ್ ಕೊಟ್ರೆ ಏನೋ ಹುಡುಗರ್ನ ಎತ್ಕಟ್ಟಿ ಅಟ್ಯಾಕ್ ಮಾಡೋ ಲೆವೆಲ್ ಬಂದಿದ್ಯೇನಲ್ಲೇ ತಮೇಶ್ ಗೌಡ. ಇಷ್ಟು ಪೊಗರೇನೋ ನಿನ್ಗೆಲೇ, ಇಷ್ಟು ಪೊಗರ ಇಳಿಸ್ತೀನಲ್ಲೇ. ನನ್ನ ಕಣ್ಣಿಗೆ ಬಿದ್ದಿದ್ಯಲ್ಲೇ ತಮೇಶ್ ಗೌಡ. ಬಿಜೆಪಿ MLA ಡಿಫೀಟೆಡ್ ಕ್ಯಾಂಡಿಡೇಟ್ ತಮೇಶ್ ಗೌಡ, ನೀನು ನನ್ನ ಕಣ್ಣಿಗೆ ಬಿದ್ದಿದ್ಯಾ. ನನ್ನ ವಕ್ರ ಕಣ್ಣು ನಿನ್ ಮೇಲೆ ಬಿದ್ದಿದೆ.
ಅಷ್ಟು ಈಸಿಯಾಗಿ ಇದನ್ನೆಲ್ಲ ನಾನು ಬಿಡ್ತೀನಿ ಅಂತ ಅನ್ಕೊಳಕ್ ಹೋಗ್ಬೇಡ. ಅರ್ಥ ಆಯ್ತಾ? ಏನಲ್ಲೇ ಡ್ರಗ್ ಡೀಲರ್ಗಳು ರೋಡನ್ನ ಬ್ಲಾಕ್ ಮಾಡಿ ದೇವ್ರ ಹೆಸರು ಹೇಳ್ಕೊಂಡು ಸುತ್ತಮುತ್ತ ಅಂಗಡಿಗಳ ಹತ್ರ 10,000 20,000 ರೋಲ್ ಕಾಲ್ ಮಾಡಿ ಅಲ್ಲಿ ಅಣ್ಣಮ್ಮನ್ ಕುಣಿಸಿದ್ರೆ ದೇವ್ರಿರ್ತಾರ? ಸಾಯಂಕಾಲ ಎಲ್ಲ ಡ್ರಗ್ ಹಾಕೊಂಡು ಎಣ್ಣೆ ಹೊಡ್ಕೊಂಡು ಇವರು ತೂಗ ಆಡಿದ್ರೆ ಅಣ್ಣಮ್ಮನ್ ಬತ್ತಾಳ? ಅಣ್ಣಮ್ಮನ್ ಬತ್ತಾಳ? ಅಣ್ಣಮ್ಮ ಅಂದ್ರೆ ದೇವ್ರು. ಆ ಪವಿತ್ರವಾದ ದೇವರುಗಳಿಗೆ ಈ ಡ್ರಗ್ ಅನ್ನ ಹಾಕೊಂಡು ಎಣ್ಣೆ ಹಾಕೊಂಡು ದಮ್ಮಗಳು ಹೊಡ್ಕೊಂಡಿವ್ರು, ಸಿಗರೇಟ್ ಸೇದ್ಕೊಂಡು ಹೆಣ್ಣು ಮಕ್ಕಳನ್ನ. ಆಮೇಲೆ ಇವರಲ್ಲಿ ಒಂದು ಭೂಮಾಫಿಯಾ ಅಂದ್ರೆ ಯಾವ್ದಾದ್ರು ಸೈಟ್ಗಳಿಂದ ಕಬ್ಜಾ ಮಾಡೋದು. ಆಮೇಲೆ ಡ್ರಗ್ ಡೀಲರ್ಗಳು, ಡ್ರಗ್ ಡಿಸ್ಟ್ರಿಬ್ಯೂಟರ್ಗಳು ನೋಡ್ರಿ ಹೆಂಗೈತೆ. ಚೈನ್ ಸ್ನ್ಯಾಚರ್ಗಳು ಇವರಲ್ಲಿ ಇವತ್ತು ಅಟ್ಯಾಕ್ ಮಾಡಿದವ್ರ ಲಿಸ್ಟ್ ಅಲ್ಲಿ. ಅದರಲ್ಲಿ ಕಣ್ಣಪ್ಪನವರ ನಾಗರಾಜನ್ ಮಗ ಅವನೇ ಅಂತೆ ಕಿಂಗ್ ಪಿನ್. ಅಂದ್ರೆ ಇವ್ರನ್ನೆಲ್ಲ ಗುಡ್ಡೆ ಹಾಕಿ ಬಾ, ಅವನು ಜಗದೀಶನ್ ಅಟ್ಯಾಕ್ ಮಾಡೋಣ. ಲೇ ಕೆರ ಕಿತ್ತೋಗುತ್ತೆ ನನ್ನ ಮಕ್ಕಳ. ನಿಮ್ಗೆ ಇವತ್ತು ನಮ್ ಗನ್ಮ್ಯಾನ್ ಇರ್ಲಿಲ್ಲ, ಇಡೀ ಕರ್ನಾಟಕ ಗುಂಡು ಸದ್ದು ಕೇಳಬೇಕಾಗಿತ್ತು. ಹಂಗಮ್ಮ ನಿಮ್ಮ ಅದೃಷ್ಟ ಕರೆಕ್ಟ್ ಆಗಿದೆ. ಇವತ್ತು ನಾನಿವತ್ತು ನಮ್ ಗನ್ಮ್ಯಾನ್ ಕರ್ಕೊಂಡೋಗಿರ್ಲಿಲ್ಲ. ಖಂಡಿತವಾಗಿ ಹಾಕ್ತಿವಿ ಗುಂಡು. ನಮ್ಮ ಜೀವಕ್ಕೆ ಅಪಾಯ ಬಂದ್ರೆ, ನಮ್ಮ ಆಸ್ತಿಗೆ ಅಪಾಯ ಬಂದ್ರೆ ಖಂಡಿತವಾಗಿ ಗುಂಡಾಗ್ತೀವಿ. ಎರಡನೇ ಮಾತೇ ಇಲ್ಲ. ಲೇ ತಮ್ಮೇಶ್ ಗೌಡ ಕಳ್ಸ ನಾನು ನೀನು ನೋಡ್ತೀವಿ. ಕಳ್ಸಲೇ ನಿನ್ನಂತ ಎಷ್ಟೋ ನಿನ್ನಂತ ಕಿತ್ತೋಗಿ ರಾಜಕಾರಣಿಗಳು ಎಷ್ಟು ನೋಡಿರಲ್ಲ. ಆ ನನ್ ಮಗ 420 RR ನಗರದ ಮುನಿಗಿಂತನೇನೋ ನೀನು? ಕಿಸ್ ರೇಣುಕಾಚಾರ್ಯನ್ಗಿಂತನ? ಮೈನರ್ ಹೆಣ್ಮಗಳಿಗೆ ಸೆಕ್ಷುವಲ್ ಹರಾಸ್ ಮಾಡ್ದ ಯಡಿಯೂರಪ್ಪನ್ಗಿಂತನಲ್ಲ? ಶಿಗ್ಗಾವಿನಲ್ಲಿ 7 ಬಟ್ಟೆ ಸೋಲಿಸ್ದೆ ಬೊಮ್ಮಾಯಿನ ಅವ್ರ ಮಗನ್ನ. ಮಗ ಕಣ್ಣಿಟ್ರೆ ನಾನು ನಿನಗೆ ಟಾಂಗಲ್ಲ. ನಿನ್ನ ಲೈಫ್ ಜೈಲಲ್ಲಿ ಇರ್ತದೆ. ತಮ್ಮೇಶ್ ಗೌಡ, ನಿನಗೆ ಯಡಿಯೂರಪ್ಪನ ಸಪೋರ್ಟ್ ಇದ್ರೆ ಪುಡಾರಿಗಳನ್ನ ಸಾಕೊಂಡು ರೌಡಿಸಂ ಮಾಡಿಸ್ತೀಯನಲ್ಲೇ? ರೌಡಿಸಂ ಮಾಡಿಸ್ತೀಯ? ಎಷ್ಟೋ ಪೊಗರು ನಿನಗೆ. ಯಾವ ಊರ ನಿಂದ? ಮಗನೇ ಲಿಮಿಟ್ ಅಲ್ಲಿರೋ. ಲಿಮಿಟ್ ಕ್ರಾಸ್ ಮಾಡಿದ್ರೆ ನಿನ್ನ ವಿಡಿಯೋ ಇದೆ. ಯಾವ ವಿಡಿಯೋ ಅಂತ ಜ್ಞಾಪಿಸ್ಕೋ. ಹೋಗುತ್ತೆ ಇವಾಗ. ಎಲ್ಲಿ ಹೋಗ್ಬೇಕು ಅದು ವಿಡಿಯೋ ಹೋಗುತ್ತೆ. ಇವತ್ತು ಹೋಗತ್ತಲ್ಲೇ ಆ ವಿಡಿಯೋ ಹೋಗುತ್ತೆ ನಿಂದು. ಮಗನೇ ಜೈಲು ಕಂಬಿ ಎಣಿಸ್ತೀಯ ನೀನು. ಡ್ರಗ್ ಡೀಲರ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು ಎತ್ಕೊಡ್ತೀಯ ನನ್ನ ಮೇಲೆ. ತಮ್ಮೇಶ್ ಗೌಡ, ಬಿಜೆಪಿ ಡಿಫಿಟೆಡ್ ಕ್ಯಾಂಡಿಡೇಟ್. ಇವನ್ ಯಾವನು? ಸಾಮಂತಳ್ಳಿ ಸೀಡ್ಲೆಸ್ ಅಂತೆ. ಕಣ್ಣಪ್ಪನವರ ಮುನ್ರಾಜನ್ ಮಗ. ಏನೇನೋ ಜಕ್ಕೂರವ್ರ ಅಭಿ ಅಂತೆ. ಆಮೇಲೆ ಏನೋ ನಿಮ್ಮದು ಬಾಳಲ್ಲ. ಏನೋ ಡ್ರಗ್ ಡೀಲರ್ಗಳೆಲ್ಲ ದೇವ್ರ ಪೂಜೆ ಮಾಡ್ತಾರೇನೋ? ಸಾಯಂಕಾಲ ಎಣ್ಣೆ ಪೋಟ್ಕೊಂಡು ದೇವ್ರ ಮೇಲೆ ಮಲ್ಕೊಂಬಿಡ್ರಿ. ಆ ಅಣ್ಣಮ್ಮನ ಮೇಲೆ ಅವನ್ಯಾರೋ ಪೆಟ್ರೋಲ್ ಬಾಬು ಅಂತೆ. 40 ಜನ ವಿಚಿತ್ರವಾದ ಹೆಸರುಗಳು. ಅವನ್ ಯಾರೋ ಜಿಮ್ ಸಿದ್ದು ಯಾದವ್ ಅಂತೆ. ಇವರು ಅಲ್ಲಿ ಜಿಮ್ಗೆ ಬರೋ ಹೆಣ್ಮಕ್ಳನ್ನ ಪಟಾಯಿಸ್ಕೊಂಡು ಅವ್ರ ಜೊತೆ ಮಲ್ಕೊಂಡು ವಿಡಿಯೋ ಮಾಡಿ ಅವ್ರಗಳನ್ನ ಬ್ಲಾಕ್ ಮೇಲ್ ಮಾಡ್ತಾರಂತೆ. ಏನೇನ್ರಿ ಕ್ಯಾಟಗರಿ ಅವ್ರದ್ದು? ವುಮನೈಸರ್ಸ್, ವುಮನ್ನ ಅವ್ರ ಜೊತೆ ಸಂಬಂಧಗಳನ್ನ ಇಟ್ಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲರ್ಸ್, ಡ್ರಗ್ ಪೆಡ್ಲರ್ಸ್, ಡ್ರಗ್ ಕನ್ಸ್ಯೂಮರ್ಸ್, ಭೂಮಾಫಿಯಾ ಇಷ್ಟೆಲ್ಲ. ಆಮೇಲೆ ಅವನ್ ಯಾರೋ ಉತ್ತರ ಕರ್ನಾಟಕದ ನಾಗರಾಜ್ ಅಂತೆ. ಅವನು ಚೈನ್ ಸ್ನ್ಯಾಚಿಂಗು. ಏನ್ರಿ ಇದು? ಎಂಟೈರ್ ಕ್ರಿಮಿನಲ್ ಸ್ಕೂಲಲ್ಲಿ ಓದೋ ಅಂತ ಎಂಟೈರ್ ಕ್ಯಾಟಗರಿ ಸೇರ್ಕೊಂಡು 40 ಜನ. ಏನೋ ರಾಸ್ಕಲ್ಗಳ, ನೀವು ದೇವ್ರು ಇಡ್ಬೇಕು ಅಂದ್ರೆ ಆ ಅಂಗಡಿಗಳ ಹತ್ರ ರೋಲ್ ಕಾಲ್ ಮಾಡ್ಬೇಕಾ? ಯಾರೋ ನಿಮ್ ರೋಲ್ ಕಾಲ್ ಮಾಡಕ್ ಹೇಳಿದಲ್ಲ? ಹಲ್ಕಟ್ಗಳ ಯಾರು ರೋಲ್ ಕಾಲ್ ಮಾಡಕ್ ಹೇಳಿದ್ದು? ಹೂ ಆರ್ ಯು? ದೇವ್ರ ಹೆಸರಲ್ಲಿ, ಡ್ರಗ್ ಹೆಸರಲ್ಲಿ ಅಲ್ಲಾರೋ ದೇವ್ರ ಇಟ್ಬಿಟ್ಟು ಡ್ರಗ್ ಮಾರೋದಾ? ಡ್ರಗ್ ಪೆಡ್ಲರ್ಗಳ ಅಣ್ಣಮ್ಮ ನಿಮ್ಗೇನೋ ಒಳ್ಳೇದ್ ಮಾಡ್ತಾನೆ. ಆ ಅಣ್ಣಮ್ಮ ದೇವಿ ಹೆಸರು ಹೇಳ್ಕೊಂಡು ಡೀಲ್ ಮಾಡ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡು ಆ ಹೆಸರು ಹೇಳ್ಕೊಂಡು ಕುಡ್ಕೊಂಡು ಹೆಣ್ಮಕ್ಳನ್ನ ಜಿಮ್ಮಲ್ಲಿ 6 ಪ್ಯಾಕ್ ಅಂತೆ. ಮಕ್ಕಳ, ಟುಡೇ ನಿಮ್ಮ ಮನೆ ಬರ ಚೆನ್ನಾಗಿತ್ತು, ನಮ್ಮ ಗನ್ಮ್ಯಾನ್ ಇರ್ಲಿಲ್ಲ. ಇಲ್ಲ ಅಂದಿದ್ರೆ ಇಡೀ ಕರ್ನಾಟಕ ಸದ್ದಾಗ್ತಾ ಇತ್ತು, ಗುಂಡಿನ ಸದ್ದು. ನಾವ್ ಯಾರು ಅಮಾಯಕರಲ್ಲ. ಆಮೇಲೆ ಒಬ್ಬ ಫ್ಯೂಚರ್ ಚೀಫ್ ಮಿನಿಸ್ಟರ್ ಇಂಥವ್ 100 ಬರ್ಲಿ ನನ್ನ ಜಾಂಡ.
ಇಂಥವ್ 100 ಬರ್ಲಿ, ನನ್ನ ಜಾಂಡ, ನನ್ನ ಎಕ್ಕಡ, ಲೇ ಲೇ, ನನ್ನ ಎಕ್ಕಡ ನೀವು, ಅರ್ಥ ಆಯ್ತಾ? ಐ ಶೋ ಮೈ ಫುಟ್. ನಾನು CM ಆಗ್ಬೇಕಂತಿರೋನು ನನ್ನ ಮಕ್ಕಳಲ್ಲಿ. ಇದಕ್ಕೆಲ್ಲ ನಾನು ನಿಮಗೆ ಕಾಚ ಬರ ಹಾಕ್ತೀನ, ಬೇವರ್ಸಿಗಳ ನಿಮಗೆ. ಲೇ, ಮನೇಲಿ ಅಪ್ಪ ಅಮ್ಮ ಊಟ ಹಾಕ್ತಾರೆ, ಊಟ ತಿನ್ಬಿಟ್ಟು ಅಲ್ಲೆಲ್ಲ ಜಿಮ್ಗೆ ಹೋಗ್ಬಿಟ್ಟು 6 ಪ್ಯಾಕ್, ಇಬ್ಬರು 6 ಪ್ಯಾಕ್ ಇದ್ರು ಬಿಗ್ ಬಾಸ್ ಅಲ್ಲಿ. ತ್ರಿವಿಕ್ರಮ, ರಂಜಿತ್ ಇಳಿದೋಯ್ತು, ಸಿಗಲ್ಲ ಅಲ್ಲಿ. ಪ್ರೋಟೀನು ಸಿಗಲ್ಲ, ಡ್ರಗ್ಗು ಸಿಗಲ್ಲ, ಎಲ್ಲ ಇಳಿದೋಯ್ತು. ಇಂಥ 6 ಪ್ಯಾಕ್ಗಳನ್ನ, ಟೆಂಪರರಿ 6 ಪ್ಯಾಕ್ಗಳನ್ನ ಏನೋ ನೋಡಿರ್ಬೇಕಲ್ಲೇ. ಸಿಕ್ಕರೆ ಇಸ್ಕು ಬಿಡ್ತೀವಿ. ನಾನ್ ಲಾಕ್ ಮಾಡಲ್ಲ. 40 ಜನ ಅಂತ ಬಚಾವಾಗಿದ್ದೀರಾ. ಲೇ ಮುಂಡ್ಯವ, ಅನ್ನ ತಿಂದು ಹೊಟ್ಟೆಗೆ ತಿನ್ನೋ ಕೆಲಸ ಮಾಡ್ತೀರಾ. ನಾವೇನಾದ್ರೂ ಗುಂಡಾಕಿದ್ರೆ ಗನ್ಮೆನ್ ಕರ್ಸಿ ಎಲ್ಲ ಹೋಗ್ತೀರಾ. ಲೇ ಕಣ್ಣಪ್ಪನವ್ರ ಮುನ್ರಾಜ, ಎಂತ ಮಗನೆತ್ತಿದಲೇ ಹಲ್ಕಟ್. ಏನೋ ನಿನ್ನ ಮಗ ಜಿಮ್ಗೆ ಹೋಗ್ಬಿಟ್ರೆ 6 ಪ್ಯಾಕ್ ಹಾಕೊಂಡ್ಬಿಟ್ರೆ ರೌಡಿನಲೇ, ರೌಡಿನ. ಸಾಮಾಂತಳ್ಳಿ ಮುನ್ರಾಜನ್ ಮಗ ಸೀಡ್ಲೆಸ್ ಅಂತೆ, ನಿನ್ಗೇನೋ ಕೆಲಸ ಅಲ್ಲಿ, ನೀನು ರೌಡಿನ. ಜಗ್ಗುರಮ್ಮ ಮಗನ್ನ ಏನು ತಯಾರು ಮಾಡಿ ಕಳಿಸ್ಯಾ? ಆ ಕೆಳಗಡೆ ತಳ್ಳು ನಿಂತ್ಕೊಳಲ್ಲ. ಎಚ್ಚರವಾಗಿರೋ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಈ ಹೋರಾಟ ಮಾಡ್ತಾ ಇರೋದು. ಐ ಡೋಂಟ್ ಕೇರ್. ಲೇ ಮುನ್ರಾಜ, ಲೇ ಕಣ್ಣಪ್ಪನವ್ರ ಮುನ್ರಾಜ, ಎಂತ ಮಗನೆತ್ತಿದ್ಯಲೇ ಹಲ್ಕಟ್. ಏನೋ ನಿನ್ ಮಗ ರೌಡಿನಾ? ನಾವೇನಾದ್ರು ಗನ್ಮೆನ್ ಇದ್ದೀವತ್ತು ಗುಂಡಾಕಿದ್ರೆ ಎಣ ಮೇಲಕ್ಕೆ ಹೋಗಿರೋದು. ಅವಾಗೇನೋ ಮಾಡ್ತಾ ಇದ್ದೆ? ಲೇ ಕಣ್ಣಪ್ಪನವ್ರ ಮುನ್ರಾಜ, ಏನೋ ಮಾಡ್ತಾ ಇದ್ದೆ? ಅವನು ಕಣ್ಣಪ್ಪನ ನಾಗರಾಜನ್ ಮಗ. ಲೇ ಮುತ್ತುರಾಜ, ಆ ಡಾಕ್ಟರ್ ರಾಜ್ಕುಮಾರ್ ಹೆಸರು ಹೇಳ್ಕೊಂಡು ಹಲ್ಕಟ್ ತಗೊಂಬಂದು ನೀನ ಫಂಡಿಂಗು ಗಲಾಟೆಗೆ. ಬಾ ನನ್ನ ಮಗನೇ, ದಾರಿಲ್ ಸಿಗೋ. ಗನ್ಮೆನ್ ಇರ್ಬೇಕಾರೆ ನೀನ್ ಗೊತ್ತಾಗತ್ತೆ ನಾನು ಯಾರು ಅಂತ. ಡು ನಾಟ್ ಅಂಡರ್ ಎಸ್ಟಿಮೇಟ್. ಎಲ್ಲದನ್ನು ಮೀರಿ ಇಲ್ಲಿಗೆ ಬಂದು ನಿಂತಿರೋದನ್ನು. ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ಸಿದ್ಧ ಆಗಿನೇ ಇಲ್ಲಿ ಬಂದಿರೋದು. ಒಡೆಯಕ್ಕೂ ಸರಿ, ಒಡ್ಸ್ಕೊಳಕ್ಕೂ ಸರಿ, ಬೀಳಕ್ಕೂ ಸರಿ, ಬೀಳ್ಸಕ್ಕೂ ರೆಡಿ. ಅಕಸ್ಮಾತ್ ಗುಂಡಿದ್ರೆ ಗುಂಡ್ ಹಾಕ್ಸಕ್ಕೂ ಸರಿ. ಲೇ ನೀವೇನು ಅನ್ಕೊಂಡ್ರಲ್ಲೇ ಗಾಂಡುಗಳ? 40 ಜನ ಬತ್ತಿರ ಗಾಂಡು ನನ್ನ ಮಕ್ಕಳ. ನಿಮಗ್ ತಳ್ಳಿದ್ರೆ, ನಿಮಗೆ ಸಾಮಾನಿದ್ರೆ ಕೆಳಗಡೆ, ನನ್ನ ಮಕ್ಕಳ 40 ಜನ ಬತ್ತಿರಲ್ವಾ? ಲೇ ಆದ್ರೂ ಏನು ಕಿತ್ಕೊಳಕ್ಕಾಗಿಲ್ಲ, ಆದ್ರೂ ಏನು ಕೇಳಕ್ಕಾಗಿಲ್ವಲ್ರೋ? ಏನೋ ಸ್ನೇಹಿತರೆ, ದಯಮಾಡಿ ಬಿಗ್ ಬಾಸ್ ನಾಳೆ ನಾಳಿದ್ದು ದಯಮಾಡಿ ವೋಟ್ ಮಾಡಿ. ಹನುಮಂತು ತ್ರಿವಿಕ್ರಮ್, ಭವ್ಯಗೌಡ. ನನ್ನ ಪ್ರಕಾರ ನನಗೆ ಹನುಮಂತು ತುಂಬಾ ಇಷ್ಟ. ನನ್ನ ಪ್ರಾರ್ಥನೆ ಹನುಮಂತು ಗೆಲ್ಲಿ. ಹನುಮಂತು ಶುಡ್ ವಿನ್ ಅಂಡ್ ದಟ್ಸ್ ಮೈ ಪ್ರೇಯರ್. ಥ್ಯಾಂಕ್ ಯು. ಆಮೇಲೆ ನನಗೆ ಐ ಫೈಲ್ಡ್ ಎ ಕಂಪ್ಲೇಂಟ್ ವಿತ್ ಕೊಡಗೇಳಿ ಪೊಲೀಸ್ಗೆ ಕಂಪ್ಲೇಂಟ್ ಆಗಿದೆ. ವಿ ಹ್ಯಾವ್ ಐಡೆಂಟಿಫೈಡ್ ಆ 40 ಜನರಲ್ಲಿ ಸಾಕಷ್ಟು ಆರೋಪಿಗಳನ್ನ ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಡ್ರಗ್ ಬ್ಯಾಕ್ ಗ್ರೌಂಡ್. ಈ ಗಾಂಜಾ, ಅಫೀಮು ಇವುಗಳ ಮಾರಾಟ, ಬಾಡಿ ಬಿಲ್ಡಿಂಗ್ ಅನ್ನೋ ಹೆಸರಲ್ಲಿ ಡ್ರಗ್ ಮಾರಾಟ, ಹೆಣ್ಣು ಮಕ್ಕಳನ್ನ ಜಿಮ್ಗಳಲ್ಲಿ ಪಟಾಯಿಸಿಕೊಂಡು ಅವ್ರ ಜೊತೆ ಲೈಫ್ ಆಟ ಆಡಿ ದೈಹಿಕ ಸಂಬಂಧಗಳು ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಬ್ಲಾಕ್ ಮೇಲಿಂಗ್ ಪ್ರೊಫೆಷನ್. ಕೆಲವು ಚೈನ್ ಸ್ನ್ಯಾಚರ್ಸ್ ಇದ್ದಾರೆ, ಕೆಲವರು ಕಣ್ಣಪ್ಪನವರ ನಾಗರಾಜನ್ ಮಗ ಮರ್ಡರ್ ಕೇಸಲ್ಲಿ ಇದ್ದಾನೆ, ಅವನು ಕೂಡ ಬಂದಿದ್ದ. ಏನೋ ಅವ್ರ ಅಮ್ಮ ಲಕ್ಷ್ಮಿ ಎಂತ ಮಗನೆತ್ತಮ್ಮ. ಅವರಪ್ಪ 4 ತಿಂಗಳಾಯ್ತು ಸತ್ತೋದ, ಮರ್ಡರ್ ಮಾಡಿ ಸತ್ತೋದ. ಅವನ ಮಗ ಬಂದವನೆ, ಕಣ್ಣಪ್ಪನವರ ನಾಗರಾಜನ್ ಮಗ. ಅವನು ಕೂಡ ರೌಡಿ ಅಂತೆ, ಅವನು ಅಟ್ಯಾಕರ್ ಅಂತೆ. ಅಯ್ಯಯ್ಯೋ ಫುಲ್ಲು ನಡುಕ್ತಾ ಇದೀವಿ ಕಣಲೆ, ಭಯ ಆಗತ್ತಾ ಮಕ್ಕಳ? ಗೊತ್ತಿಲ್ಲ. ಸ್ಕೆಚ್ ಆಲ್ರೆಡಿ ರೆಡಿ ಇದೆ, ಎಕ್ಸಿಕ್ಯೂಟ್ ಮಾಡಿ. ತಮೇಶ್ ಗೌಡ, ನಿನ್ಗೊಂದು ಬಳುವಳಿ ಕಳಿಸ್ತಾ ಇದ್ದೀನಿ. ನಿನ್ಗೊಂದು ಗಿಫ್ಟ್ 3 ದಿವಸದಲ್ಲಿ ನಿನಗೊಂದು ಗಿಫ್ಟ್ ಸಿಗುತ್ತೆ ಮಗನೇ, ನಡ್ಕೋಬೇಕು ನೀನು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ
ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.